ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 3 ಎಕರೆ 2 ಗುಂಟೆ. ಇದರಲ್ಲಿ 2 ಮನೆ ಕಟ್ಟಿದ್ದಾರೆ, ಚೆನ್ನಾಗಿರೋದು ನೋಡಿ. ಇದು ಓನರ್ ಇರೋಕ್ಕೆ ಒಂದು ಮನೆ, ನೆಂಟರು ಬಂದರೆ ಅದು ಅವ್ರಿಗೆ ಒಂದು ಮನೆ, ಎಲ್ಲ RCC ಮನೆಗಳೇ. 3 ಬೋರ್ವೆಲ್ ಹಾಕಿದ್ದಾರೆ. 3 ಬೋರ್ವೆಲ್ಲು 2.5-3 ಇಂಚ್ ಈ ಥರನೇ ಇರೋದು. 33 ದೊಡ್ಡದು ಮಾವಿನ ಮರ ಇದೆ. 210 ತೆಂಗಿನ ಮರ ಇದೆ, ಫಲ ಕೊಡ್ತಾ ಇರೋಂಥದ್ದು. ಸಪೋಟ ಅದೂ ಫಲ ಕೊಡ್ತಾ ಇರೋಂಥದ್ದು 80 ಇದೆ. ನಿಂಬೆ 10 ಇದೆ. ಈ ಸ್ಯಾಂಡ್ಲ್ವುಡ್ ಶ್ರೀಗಂಧ 80 ಹಾಕಿದ್ದಾರೆ, 1 ವರ್ಷ ಹಳೇದು. 30 ಹಸು ಇದೆ. 30 ಹಸುವಿಂದ ಪ್ರತಿದಿನ 200 ಲೀಟ್ರ್ ಹಾಲು ಬರ್ತಾಯಿದೆ. 3.25 ಕೋಟಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ, ಟೋಟಲ್ ಅಮೌಂಟು. ಒಂದು ವರ್ಷಕ್ಕೆ 25 ಲಕ್ಷ ರೂಪಾಯಿ ಆದಾಯ ಇದೆ ಅಂತ ಇದರಲ್ಲಿ ಓನರೇ ಹೇಳಿರೋದು, ಎಲ್ಲ ಡೀಟೇಲು. ಮೈಸೂರು ಸಿಟಿ ಸೆಂಟ್ರಿಂದ 54 ಅಥವಾ 55 ಕಿಲೋಮೀಟ್ರ್ ಬರ್ಬೋದು, ಚಾಮರಾಜನಗರ ಸೈಡ್. ಬೌಂಡ್ರಿ ಮೆಶ್ ಫೆನ್ಸಿಂಗ್ ಮಾಡಿದ್ದಾರೆ. ಮತ್ತು ನೋಡಿ ಇದರ ಟ್ರಾಕ್ಟ್ರ್ ಪ್ರತಿಯೊಂದು ಮಾಡಿದ್ದಾರೆ. ಆಮೇಲೆ ಒಂದು ಓಪನ್ ಥಿಯೇಟ್ರ್ ಮಾಡಿದ್ದಾರೆ. ಏನೇ ಪ್ರೋಗ್ರಾಮ್ ಮಾಡಿದ್ರು ಇಲ್ಲಿ ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಮತ್ತು ಓಪನ್ ಕಿಚನ್ ಇದೆ. ಆಮೇಲೆ ಶೆಡ್ಗಳು ಹಾಕಿದ್ದಾರೆ ಹಸುಗೆ. ಚಳಿ ಟೈಮಲ್ಲಿ ಕೂಡಾಕೋಕ್ಕೆ ಒಂದು ಶೆಡ್ ಮಾಡಿದ್ದಾರೆ. ಮತ್ತು ಕರು ಇರುತ್ತಲ್ಲ ಅದಕ್ಕೂ ಒಂದು ಶೆಡ್. ದೊಡ್ಡ ಹಸುಗಳಿಗೆ ಬೇಸಿಗೆ ಟೈಮಲ್ಲಿ ಕೂಡಾಕೋಕ್ಕೆ ಅದಕ್ಕೊಂದು ಶೆಡ್ ಹಾಕಿದ್ದಾರೆ. ನೋಡಿ ಈ ಥರ ಮೆಶ್ ಫೆನ್ಸಿಂಗ್ ಸುತ್ತ ಹಾಕಿದ್ದಾರೆ. ತೆಂಗಿನ ಮರಗಳು ಈ ಥರ ಚೆನ್ನಾಗಿ ಫಲ ಕೊಡೋ ಅಂಥದ್ದೇ ಮರಗಳಿರೋದು. ನೋಡಿ ಹಸು ಬಿಸಿಲಲ್ಲಿ ಈ ಥರ ಸ್ವಲ್ಪ ಹೊತ್ತು ಕಟ್ತಾರೆ, ಈ ಥರ ಹೊರಗಡೆ ತಗೊಂಡು ಬಂದು. ಬಾಕಿ ಟೈಮಲ್ಲಿ ಶೆಡ್ಡಲ್ಲೇ ಇರ್ತವೆ. ಇದು ದೊಡ್ಡದು ಜನ್ರೇಟರ್ ಇದೆ ಮತ್ತು ನಿರಂತರ ಜೊತೆ 24 hours ಕರೆಂಟ್ ಇದೆ. ಈ ಥರ ದೊಡ್ಡದು ಒಂದು ಶೆಡ್ ಕಟ್ಟಿದ್ದಾರೆ. ಈ ಥರದ್ದು 2 ಶೆಡ್ ಇದೆ. ಮೂರನೇದು ಒಂದು ಇದು ನೋಡಿ, ಗಲೀಜೆಲ್ಲ ಈ ಕಡೆ ಬಂದು ಡಂಪ್ ಆಗಬೇಕು, ಆ ರೀತಿ ಮಾಡಿದ್ದಾರೆ. ನೋಡಿ ಮಾವಿನ ಮರಗಳು ಈ ಥರ ಇದೆ. 33 ಮಾವಿನ ಮರ ಇದೆ ಈ ಥರದ್ದು. ಮಧ್ಯದಲ್ಲಿ ಬಾಳೆನೂ ಹಾಕಿದ್ದಾರೆ. ಮತ್ತು ಸ್ವಲ್ಪ ಅಸಾರ್ಟೆಡ್ ಟ್ರೀಸು ಇದೆ, ಸಪೋಟ ಮತ್ತು ಈ ಥರದ್ದು ಏನೇನೋ ಇದೆ. ಸಪೋಟ 80 ಇದೆ. ಕೆಮ್ಮಣ್ಣು ಮತ್ತು ಪಂಚಾಯಿತಿಯಿಂದ ಕಾವೇರಿ ನೀರು ಸಪ್ಲೈ ಇದೆ ಇದಕ್ಕೆ. ಕುಡಿಯೋದಕ್ಕೆ, ಸ್ನಾನ ಮಾಡೋದಕ್ಕೆ, ಪ್ರತಿಯೊಂದಕ್ಕೂ ದೊಡ್ಡದು ಒಂದು ಟ್ಯಾಂಕ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕಾವೇರಿ ನೀರು ಡೈಲಿ ಬರ್ತಾ ಇರ್ತದೆ. ಅದು 3.25 ಕೋಟಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಕ್ಲಿಯರ್ ಟೈಟ್ಲ್ ಇದೆ.